ಪಾಕಿಸ್ತಾನದ ಮೇಲೆ ದಾಳಿ ಮಾಡಿರುವಂತ ಮಾಸ್ಟರ್ ಮೈಂಡ್ ಅಜಿತ್ ದೋವಲ್ ಅವರು ಪಾಕ್ ಮೇಲಿನ ದಾಳಿಗೆ ಪ್ಲಾನ್ ಮಾಡಿದ್ದೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್. ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನವನ್ನ ನಡುಕ ಹುಟ್ಟಿಸುವಂತೆ ಮಾಡಿದ್ವಲ್ಲ, ಇದರ ಮಾಸ್ಟರ್ ಮೈಂಡ್ ಯಾರು ಗೊತ್ತಾ? ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಅವರು. ಎಲ್ಲಿ ದಾಳಿ ಮಾಡಬೇಕು, ಹೇಗೆ ದಾಳಿ ಮಾಡಬೇಕು, ಯಾವಾಗ ದಾಳಿ ಮಾಡಬೇಕು, ಇವೆಲ್ಲದರ ಹಿಂದೆ ಮಾಸ್ಟರ್ ಮೈಂಡ್ ಇರುವಂತದ್ದು ಅಜಿತ್ ದೋವಲ್ ಅವರು. ಕಂಪ್ಲೀಟ್ ಈ ದಾಳಿಯ ಹಿಂದಿರುವಂತ ಪ್ಲಾನಿಂಗ್ ಇವರದ್ದು. ಯಾವ ರೀತಿಯಾಗಿ ನುಗ್ಗಿ ಹೊಡಿಬೇಕು, ಏನೆಲ್ಲ ಬಳಕೆ ಮಾಡಬೇಕು, ಹೇಗೆ ಅನ್ನೋದ್ರು ಎಲ್ಲವನ್ನ ಪಕ್ಕ ಬ್ಲೂ ಪ್ರಿಂಟ್ ಹಾಕಿ ಕೊಟ್ಟಿರುವಂತದ್ದು ಅಜಿತ್ ದೋವಲ್. ಕಂಪ್ಲೀಟ್ ಮೈಂಡ್ ಇವ್ರದೆ. ಹಾಗಾದ್ರೆ ಪಾಕ್ ವಿರುದ್ಧ ಅಜಿತ್ ದೋವಲ್ ಚಕ್ರವ್ಯೂಹ ಎಂತದ್ದು ಗೊತ್ತಾ? ಹೇಗೆಲ್ಲ ಮಾಡಿದ್ರು ಗೊತ್ತಾ? ಅಜಿತ್ ಅವರ ಅಭೇದ್ಯ ಚಕ್ರವ್ಯೂಹವನ್ನ ಭೇದಿಸೋದಕ್ಕೆ ಪಾಕಿಸ್ತಾನ ಫೇಲ್ ಆಗ್ಬಿಟ್ಟಿದೆಯಲ್ಲ. ಕಂಪ್ಲೀಟ್ ಮೈಂಡ್ ಅನ್ನ ಯೂಸ್ ಮಾಡಿದ್ಯೂರೇ. ಇವರೇ ಈ ಚಕ್ರವ್ಯೂಹವನ್ನ ಹೆಣದಿರೋದು. ಯಾವ ರೀತಿಯಾಗಿ ದಾಳಿ ಮಾಡಬೇಕು, ಹೇಗೆ ದಾಳಿ ಮಾಡಬೇಕು, ಹೆಂಗ್ ನುಗ್ಗಿ ಇವರ ಹುಟ್ಟಡಗಿಸ್ಬೇಕೆನ್ನುವಂತ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿರೋದು ನಮ್ಮ ದೇಶದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿರುವಂತ ಅಜಿತ್ ದೋವಲ್ ಅವರು. ಕಂಪ್ಲೀಟ್ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೊಂಡಿದ್ದೀವ್ರೆ. ಪ್ರತೀಕಾರಕ್ಕೋಸ್ಕರ ಇಡೀ ದೇಶ ಏನು ಕಾಯ್ತಾ ಇತ್ತಲ್ಲ, ಅದರ ಮಾಸ್ಟರ್ ಮೈಂಡ್ ಇವ್ರೆ. ಹಾಗಾಗಿ ಯಾವ ರೀತಿಯಾಗಿ ಅಭೇದ್ಯವನ್ನ ಇವರು ಭೇದಿಸಿದ್ರು ಗೊತ್ತಾ? ಪಾಕ್ ಮೇಲಿನ ದಾಳಿಗೆ ಇವರು ಮಾಡಿರುವಂತ ಪ್ಲಾನ್ ಏನು ಕೇಳಿದ್ರೆ, 9 ಪ್ರದೇಶಗಳಿಗೆ ಮೊದಲು ಈ ಉಗ್ರರ ನೆಲೆ ಏನಿದೆಯಲ್ಲ ಅದನ್ನ ಅರಿತಿದ್ರು. ದೋವಲ್ ಅವರಿಗೆ ಗೊತ್ತಿತ್ತು ಎಲ್ಲಿದ್ದಾರೆ, ಏನು ಎತ್ತ ಅನ್ನೋದನ್ನ. ಹಾಗಾಗಿ ಪಾಕಿಸ್ತಾನದಿಂದಲೇ ಅಜಿತ್ ದೋವಲ್ಗೆ ಗುಪ್ತ ಮಾಹಿತಿ ಬಂದಿತ್ತು. ಇಂಟೆಲಿಜೆನ್ಸ್ ಮಾಹಿತಿಯ ಮೇರೆಗೆ ಅಜಿತ್ ದೋವಲ್ ಅವರು ಬ್ಲೂ ಪ್ರಿಂಟ್ ರೆಡಿ ಮಾಡ್ತಾರೆ. ಮೋದಿ ಸರಣಿ ಸಭೆಯಲ್ಲಿ ದೋವಲ್ ಪ್ಲಾನ್ ರಿವೀಲ್ ಆಗುತ್ತೆ. ಹೇಗೆ ದಾಳಿ ಮಾಡ್ಬೇಕನ್ನೋದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಮೀಟಿಂಗ್ ಆಗುತ್ತೆ. ಆಗ ದೋವಲ್ ತಂತ್ರಕ್ಕೆ ಮೋದಿ ಅವರಿಂದ ಗ್ರೀನ್ ಸಿಗ್ನಲ್ ಸಿಗುತ್ತೆ. ಪ್ಲಾನ್ ಅನ್ನ ಮುಂದಿಡ್ತಾರೆ. ಬಹಳಷ್ಟು ಸಭೆಗಳಾಗಿತ್ತು ಆ ಹೊತ್ನಲ್ಲಿ. ಯಾವ ಅಸ್ತ್ರವನ್ನ ಬಳಸಬೇಕು ಎನ್ನುವಂತ ಬಗ್ಗೆ ಅಜಿತ್ ತಂತ್ರಗಾರಿಕೆಯನ್ನ ಮಾಡ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದೆ ಇವೆಲ್ಲ ಪ್ಲಾನಿಂಗ್ ಅನ್ನ ಮುಂದಿಡ್ತಾರೆ. ಅಜಿತ್ ಅವರ ಬ್ಲೂ ಪ್ರಿಂಟ್ ಅಂತೆ ಪಾಕಿಸ್ತಾನದ ವಿರುದ್ಧ ಭಾರತ ದಾಳಿ ಮಾಡಿದೆ. ಹೇಗೆ ದಾಳಿ ಮಾಡಬೇಕೆನ್ನುವಂತ ಪ್ಲಾನಿಂಗ್ ಮಾಡ್ಕೊಂತಾರೆ. ಅದಾದ್ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದಿಡ್ತಾರೆ. ಆಗ ಪಾಕ್ ಮೇಲಿನ ದಾಳಿಗೆ 9 ಪ್ರದೇಶವನ್ನ ಏನ್ ನಾವು ಈ ಉಗ್ರರ ನೆಲೆಯನ್ನ ಟಾರ್ಗೆಟ್ ಮಾಡಿ ಹೊಡೆದ್ವಲ್ಲ, ಅದರ ಹಿಂದಿರುವಂತ ಪ್ಲಾನಿಂಗ್ ಇದೆ ನೋಡಿ. ಈ 9 ಪ್ರದೇಶವನ್ನ ಟಾರ್ಗೆಟ್ ಮಾಡಿ ಅದಾದ್ಮೇಲೆ ಯಾವ ಅಸ್ತ್ರ ಬಳಸಬೇಕು ಅದು ಬೇಜಾರ್ ಅಲ್ವಾ? ಆಗ ಅದನ್ನ ಟಾರ್ಗೆಟ್ ಮಾಡಿದಂಥದ್ದು ಇವರೇ. ಪಾಕಿಸ್ತಾನದಿಂದಲೇ ಗುಪ್ತ ಮಾಹಿತಿಯನ್ನ ತೆಗೆಸ್ಕೊಂಡಿದ್ರು. ಯಾಕಂದ್ರೆ ಪಡ್ಕೊಂಡಿದ್ರು ಇಂಟೆಲಿಜೆನ್ಸ್ ಸಹಾಯದ ಮೂಲಕವಾಗಿನೇ ಈ ಉಗ್ರರು ಎಲ್ಲೆಲ್ಲಿದ್ರು, ಅವರ ಅಡುಗು ತಾಣಗಳು ಯಾವುದು ಅನ್ನೋ ಮಾಹಿತಿ ಬರುತ್ತೆ. ಅದಾದ ಮೇಲೆ ದಾಳಿ ಬೆನ್ನಲ್ಲೇ ಬಹಳ ಪ್ರಮುಖವಾಗಿರುವಂತ ಸಾಲು ಮೀಟಿಂಗ್ಗಳು ದೇಶದಲ್ಲಿ ನಡೆಯುತ್ತೆ. ಆಗ ದೋವಲ್ ತಂತ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಎಸ್, ಹೌದು, ಇವೆಲ್ಲವೂ ಈ ರೀತಿ. ಯಾಕಂದ್ರೆ ಸ್ಟ್ರಾಟಜಿಕಲಿ ಅಲ್ಲಿ ಪ್ಲಾನಿಂಗ್ ಮಾಡಬೇಕಾಗತ್ತೆ. ಕಂಪ್ಲೀಟ್ ಎಲ್ಲ ಡೀಟೇಲ್ಸ್ ಅನ್ನ ಪಡೆದುಕೊಳ್ಬೇಕಾಗತ್ತೆ. ಆಗ ಈ ಒಂದು ಪ್ಲಾನಿಂಗ್ಗೆ ನರೇಂದ್ರ ಮೋದಿ ಅವರು ಗ್ರೀನ್ ಸಿಗ್ನಲ್ ಅನ್ನ ಕೊಡ್ತಾರೆ. ಆ ಗ್ರೀನ್ ಸಿಗ್ನಲ್ ಮೇರೆಗೆ ದಾಳಿ ಆಗುತ್ತೆ. ಹಲವು ದೇಶಗಳೊಂದಿಗೆ ಅಜಿತ್ ದೋವಲ್ ಚರ್ಚೆಯನ್ನ ಮಾಡಿದ್ದಾರೆ. ದೂರವಾಣಿಯ ಮೂಲಕ ಚರ್ಚೆಯನ್ನ ನಡೆಸಿದ್ದಾರೆ ಅಜಿತ್ ದೋವಲ್ ಅವರು. ಆಪರೇಷನ್ ಸಿಂಧೂರದ ಬಗ್ಗೆ ಮಿತ್ರ ದೇಶಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ರೀತಿಯಾಗಿ ದಾಳಿ ಆಗಿದೆ ಅನ್ನೋದಾಗಿ. ರಷ್ಯಾ, ಅಮೆರಿಕ, ಜಪಾನ್, ಫ್ರಾನ್ಸ್ ಜೊತೆಯಲ್ಲಿ ಸೌದಿ ಅರೇಬಿಯಾ ದೇಶ ಸೇರಿದಂತೆ ಬ್ರಿಟನ್ ಮತ್ತು UAE ಸೇರಿ ಹಲವು ರಾಷ್ಟ್ರಗಳ ಜೊತೆ ಮಾತುಕತೆಯನ್ನ ಮಾಡಿದ್ದಾರೆ. ದಾಳಿಯ ಅವಶ್ಯಕತೆಯ ಬಗ್ಗೆ ವಿವರಿಸಿದ್ದಾರೆ ಅಜಿತ್ ದೋವಲ್ ಅವರು. ಆ ನಿಟ್ಟಿನಲ್ಲಿ ದೇಶದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿರುವಂತಹ ಅಜಿತ್ ದೋವಲ್ ಅವರು ದೂರವಾಣಿ ಕರೆಯ ಮೂಲಕವಾಗಿ ನಮ್ಮ ದೇಶದ ಮಿತ್ರ ದೇಶಗಳ ಜೊತೆ ಎಲ್ಲ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಆಪರೇಷನ್ ಸಿಂಧೂರದ ಬಗ್ಗೆ ಕಂಪ್ಲೀಟ್ ಇಂಚಿಂಚು ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ರಷ್ಯಾ, ಅಮೆರಿಕ, ಜಪಾನ್, ಫ್ರಾನ್ಸ್, ಸೌದಿ ಅರೇಬಿಯಾ ಜೊತೆಯಲ್ಲಿ ಬ್ರಿಟನ್, UAE ಈ ಎಲ್ಲ ದೇಶ ಸೇರಿದಂತೆ ಇನ್ನಿತರ ದೇಶಗಳಿಗೂ ಕೂಡ
ಈ ದಾಳಿ ಮಾಡಿರೋಕೆ ಏನು ಕಾರಣ, ದಾಳಿಯ ಅವಶ್ಯಕತೆ ಏನಿತ್ತು, ಯಾಕೆ ನಾವು ಹೊಡೆದ್ವಿ ಅನ್ನೋ ಎಲ್ಲಾ ಡೀಟೇಲ್ಸ್ ಗಳನ್ನ ಹಂಚಿಕೊಂಡಿದ್ದಾರೆ. ದಾಳಿ ಆಗ್ತಿದ್ದಂತೆ ಅಫಿಷಿಯಲ್ ಆಗಿ ಇಂಡಿಯಾ ಅನೌನ್ಸ್ ಮಾಡಿತ್ತು, ಎಸ್ ಇಂಡಿಯಾ ಈ ರೀತಿ ಆಪರೇಷನ್ ಸಿಂಧೂರ್ ಅನ್ನ ನಾವು ಮಾಡಿದೀವಿ, ಏನೇನ್ ಆಗಿತ್ತು ಅನ್ನೋ ಡೀಟೇಲ್ಸ್ ಅನ್ನ ಕೊಟ್ಟಿತ್ತು. ಆ ನಿಟ್ಟಿನಲ್ಲಿ ಈ ಬಗ್ಗೆ ಅಜಿತ್ ದೋವಲ್ ಅವರು ಮಿತ್ರ ದೇಶಗಳ ಜೊತೆ ಹಂಚಿಕೊಂಡಿದ್ದಾರೆ. ಯಾಕೆ ನಾವು ಮಾಡಿದ್ವಿ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇಳ್ತಾರಲ್ಲ. ಈ ನಿಟ್ಟಿನಲ್ಲಿ ಅಜಿತ್ ದೋವಲ್ ಅವರು ಆಪರೇಷನ್ ಸಿಂಧೂರದ ಬಗ್ಗೆ ಬೇರೆ ಬೇರೆ ಮಿತ್ರ ದೇಶಗಳಲ್ಲೂ ಕೂಡ ಅಲ್ಲಿನ ರಾಜತಾಂತ್ರಿಕವಾಗಿರುವಂತಹ ಅಧಿಕಾರಿಗಳ ಜೊತೆ ಎಲ್ಲರ ಜೊತೆ ಈ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಯಾಕೆ ಮಾಡಿದ್ವಿ ಭಾರತ ಅನ್ನೋದು ಕೇಳ್ತಾರೆ. ಹಾಗಾಗಿ ಈ ದೇಶಗಳ ಮುಂದೆ ಆಪರೇಷನ್ ಸಿಂಧೂರವನ್ನ ಕೈಗೊಳ್ಳೋದಕ್ಕೆ ಏನ್ ಕಾರಣ, ಯಾವ ರೀತಿಯಾಗಿ ದಾಳಿ ಮಾಡಿದ್ವಿ ಅನ್ನೋ ಮಾಹಿತಿಯನ್ನ ಶೇರ್ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಭಾರತದ ನಿಲುವೇನು, ಭಾರತ ದಾಳಿ ಮಾಡಿರೋದು ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ. ಆ ನಿಟ್ಟಿನಲ್ಲಿ ಉಗ್ರರ ಅಡಗು ತಾಣಗಳನ್ನ ಧ್ವಂಸ ಮಾಡುವಂತ ಉದ್ದೇಶವನ್ನ ಭಾರತ ಹೊಂದಿತ್ತು. ಹಾಗಾಗಿ ಅಜಿತ್ ದೋವಲ್ ಅವರು ಈ ರೀತಿ ಎಲ್ಲ ಮಾಹಿತಿಗಳನ್ನ ಮಿತ್ರ ದೇಶದ ಜೊತೆ ಹಂಚಿಕೊಂಡು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ವಿಚಾರ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಡೀ ಜಗತ್ತು ಭಾರತದತ್ತ ನೋಡ್ತಾ ಇದೆ. ಯಾಕಂದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ವಾತಾವರಣ ಏನ್ ನಿರ್ಮಾಣ ಆಗಿದೆಯಲ್ಲ, ಯಾಕಂದ್ರೆ ಎರಡೂ ಕೂಡ ನ್ಯೂಕ್ಲಿಯರ್ ವೆಪನ್ ಅನ್ನ ಹೊಂದಿರುವಂತ ರಾಷ್ಟ್ರಗಳು. ಆ ನಿಟ್ಟಿನಲ್ಲೇ ಜಗತ್ತೇ ಇತ್ತ ನೋಡ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಅಜಿತ್ ದೋವಲ್ ಅವರು ಚರ್ಚೆ ಮಾಡಿದ್ದಾರೆ, ಇನ್ಫಾರ್ಮೇಶನ್ ಅನ್ನ ಹಂಚಿಕೊಂಡಿದ್ದಾರೆ. ಯಾವ ರೀತಿಯಾಗಿ ಪ್ಲಾನಿಂಗ್ ಗಳಾಯ್ತು, ಏನೆಲ್ಲ ಕಾರ್ಯಾಚರಣೆಯನ್ನ ಭಾರತ ನಡೆಸಿದೆ, ಇದರಿಂದ ಔಟ್ಕಮ್ಗಳು ಏನು ಅನ್ನೋ ವಿಚಾರವನ್ನ ಹಂಚಿಕೊಂಡಿದ್ದಾರೆ. ಅಲ್ಲಿಯೂ ಕೂಡ ಮಿತ್ರ ದೇಶಗಳ ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆ ಡೀಟೇಲ್ಸ್ ಗಳನ್ನ ಹೇಳಿದ್ದಾರೆ. ಯಾವಾಗ ಇಂಥದ್ದೊಂದು ಉಗ್ದಿನ ಪರಿಸ್ಥಿತಿ ಉದ್ಭವ ಆಯ್ತು, ಆಗ್ಲೇ ಬೇರೆ ಬೇರೆ ದೇಶಗಳು ರಷ್ಯಾ, ಅಮೆರಿಕ ಸೇರಿದಂತೆ ಇತರ ರಾಷ್ಟ್ರಗಳಿಂದಲೂ ಕೂಡ ಭಾರತಕ್ಕೆ ಬೆಂಬಲ ಬಂದಿತ್ತು. ಎಸ್, ಉಗ್ರರನ್ನ ನಿಗ್ರಹ ಮಾಡೋ ನಿಟ್ಟಿನಲ್ಲಿ ನಮ್ಮ ಬೆಂಬಲ ಇರುತ್ತೆ ಅನ್ನೋದು ಸಾಮಾನ್ಯವಾಗಿ ಗೊತ್ತಿದೆ. ಟರ್ಕಿ ಮತ್ತು ಚೀನಾ ಮುಂದೆಲ್ಲಿ ನೇರ ಇಲ್ಲ ಅಂತಂದ್ರೂ ಹಿಂದಿಂದ ಏನೇನು ಕೈವಾಡಗಳು ಮಾಡಿದೆ, ಕುತಂತ್ರಗಳನ್ನ ಮಾಡಿದೆ ಅನ್ನೋದು. ಬಟ್ ಬಹುತೇಕ ಜಗತ್ತಿನ ಘಟಾನುಘಟಿ ದೇಶಗಳು ಭಾರತ ಬೆಂಬಲಕ್ಕೆ ಬಂದಿತ್ತು. ಈ ದಾಳಿಯ ಬೆನ್ನಲ್ಲೇ ಮಿತ್ರ ದೇಶಗಳ ಜೊತೆಯಲ್ಲಿ, ಯಾಕಂದ್ರೆ ಭಾರತ ಅತ್ಯುನ್ನತವಾಗಿರುವಂತ ಸಂಬಂಧಗಳನ್ನ ಹೊಂದಿದೆ, ಆರ್ಥಿಕವಾಗಿಯೂ ಕೂಡ ಬಲಾಢ್ಯವಾಗಿ ಭಾರತ ಬೆಳೀತಾ ಇದೆ. ಈ ಹೊತ್ತಿನಲ್ಲಿ ಆಪರೇಷನ್ ಸಿಂಧೂರ ನಂತರ ಮತ್ತೊಂದು ಕಷ್ಟ. ಆಪರೇಷನ್ ಸಿಂಧು ಜಲ ಒಪ್ಪಂದ ರದ್ದಿನಿಂದ ತತ್ತರಿಸು ಹೋಗಿಬಿಟ್ಟಿದೆ ಪಾಕಿಸ್ತಾನ. ಆಪರೇಷನ್ ಸಿಂಧೂರ ನಂತರ ಮತ್ತೊಂದು ಕಷ್ಟಕ್ಕೆ ಸಿಲುಕು ಹೋಗಿಬಿಟ್ಟಿದೆ. ಅದುವೇ ಈಗಾಗಲೇ ಸಿಂಧು ಜಲ ಒಪ್ಪಂದ ರದ್ದಿನಿಂದ ಗಡಗಡ ಜಲ ಗಂಡಾಂತರದಲ್ಲಿ ಮುಳುಗು ಹೋಗಿಬಿಟ್ಟಿದೆ ಪಾಕಿಸ್ತಾನ. ಪಹಲ್ಗಾಮ್ ದಾಳಿಯ ನಂತರ ಭಾರತ ರಾಜತಾಂತ್ರಿಕ ನಿರ್ಧಾರವನ್ನ ತೆಗೆದುಕೊಂಡಿತ್ತು. ಅದರಲ್ಲಿ ಬಹಳ ಪ್ರಮುಖವಾಗಿ 1960ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಿಂಧು ನದಿ ನೀರಿನ ಒಪ್ಪಂದ ಆಗಿತ್ತು, ಇಂಡಸ್ ರಿವರ್ ವಾಟರ್ ಟ್ರೀಟಿ. ಈ ಟ್ರೀಟಿಯನ್ನ ನಾವು ಮೊಟಕುಗೊಳಿಸುವಂತ ಕೆಲಸ ಮಾಡಿದ್ವಿ. ಹಾಗಾಗಿ ಭಾರತದಿಂದ ಏನು ಹರಿದು ಹೋಗ್ತಿತ್ತಲ್ಲ ಸಿಂಧು ನದಿ ಮತ್ತು ಅದರ ಉಪನದಿಗಳು, ಜೇಲಂ, ಚೇನಬ್, ರವಿ, ಬೀಸ್ ನದಿಗಳು, ಈ ನದಿ ನೀರನ್ನ ಪಾಕಿಸ್ತಾನಕ್ಕೆ ನಾವು ಬಿಡೋದಿಲ್ಲ ಅನ್ನುವಂತ ನಿರ್ಧಾರ ಮಾಡಿತ್ತು. ಹಾಗಾಗಿ ಈತ ದಾಳಿ ಮಾಡಿರೋದಕ್ಕೆ ಪ್ರತೀಕಾರವಾಗಿ ನುಗ್ಗಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಸೇರಿದಂತೆ ಪಾಕಿಸ್ತಾನದ ಒಳಗಿರುವಂತ ಅವರ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿದ್ದೀವಿ. ಅದರ ಬೆನ್ನಲ್ಲೇ ಈಗ 90% ನೀರು ಕಡಿಮೆಯಿಂದ ಒದ್ದಾಡ್ತಿದೆ ಪಾಕಿಸ್ತಾನ. ಮೇ 4ರಿಂದ ದೇಶಕ್ಕೆ 90% ನೀರು ಪಾಕಿಸ್ತಾನಕ್ಕೆ ಕಡಿಮೆ ಆಗ್ಬಿಟ್ಟಿದೆ. ಚೇನಾಬ್ ನದಿಯ ನೀರು ನಿಲ್ಲಿಸಿದಿಂದ ಈಗ ಸಮಸ್ಯೆ ಸೃಷ್ಟಿಯಾಗಿರೋದು. ಆಪರೇಷನ್ ಸಿಂಧೂರದ ಮೂಲಕವಾಗಿನೇ ಪಾಕಿಸ್ತಾನದ ಸಚಿವರು, ಅಲ್ಲಿರುವಂತ ಸೇನೆಯ ಮುಖ್ಯಸ್ಥರು ಕಾಣೆಯಾಗಿದ್ದಾರೆ. ಈಗ ನೀರಿಲ್ಲ, ಜನ ಬಾಯ್ ಬಡ್ಕೊಂತಾರೆ. ಸಿಂಧು ನದಿಯ ನೀರನ್ನೇ ನಂಬ್ಕೊಂಡು ಪಾಕಿಸ್ತಾನ ಬದುಕ್ತಿರೋದು 80%. ನಾವು ಯಾವಾಗ ಈ ಒಪ್ಪಂದವನ್ನ ಸ್ಟಾಪ್ ಮಾಡ್ತೀವಂತ ನಿರ್ಧಾರ ತೆಗೆದುಕೊಳ್ತೋ ಅಲ್ಲಿಂದ ಇಲ್ಲಿವರೆಗೂ ಗಮನಿಸೋದಾದ್ರೆ ಈಗಾಗಲೇ 90% ನೀರು ಅಲ್ಲಿ ಹೋಗ್ತಿರೋದು ಕಡಿಮೆ ಆಗಿದೆ. ಆ ಬಗ್ಗೆ ದೃಶ್ಯಾವಳಿಗಳನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ವಿ ನಾವು ಯಾವಾಗ ಈ ಬೆಳವಣಿಗೆ ಆಯ್ತು. ಈಗ ಈ ದಾಳಿಯೇ ಅಲ್ಲಿಗೆ ಗಡಗಡ ಅಂತಿದ್ರೆ ಇತ್ತ ಸಿಂಧು ನದಿ ನೀರು ದೃಶ್ಯಾವಳಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಭಾರತದ ಮೂಲಕವಾಗಿ ಪಾಕಿಸ್ತಾನಕ್ಕೆ ಈ ಸಿಂಧು ನದಿ ಹಾದು ಹೋಗಿ ಅಲ್ಲಿಂದ ಅರಬ್ಬಿ ಸಮುದ್ರ ಸೇರುತ್ತೆ. ಬಹಳ ಪ್ರಮುಖವಾಗಿ ಜೀವ ಜಲ ಅಲ್ಲಿಗೆ, ಆದ್ರೆ ಜಲಗಂಡಾಂತರ ಬಂದಿದೆ. ಇವೆಲ್ಲದಕ್ಕೂ ಏನ್ ಕಾರಣ?
ಪಾಕಿಸ್ತಾನ ಏನ್ ಪಾಪಿ ಇದೆಯಲ್ಲ, ಇದರ ಎಡವಟ್ಟುಗಳ ಮೂಲಕವಾಗಿನೇ ಆ ನಿಟ್ಟಿನಲ್ಲಿ ಬಹಳ ದೊಡ್ಡ ಮಟ್ಟದ ಸಂಕಷ್ಟಕ್ಕೊಳಗಾಗಿದೆ.